द्या पुढे. ಒಂದ್ಸಾರಿ ನಿಜಕ್ಕೂ ಈ ಹಾಡು ಆ ಮಕ್ಕಳ ನೃತ್ಯ ತಾವೆಲ್ಲರೂ ಕಣ್ತುಂಬಿಕೊಂಡಿದ್ದೀರಿ. ಎಲ್ಲರೂ ತಮ್ಮ ಕೈಗಳನ್ನ ಮುಷ್ಟಿ ಕಟ್ಟಿ ಒಂದು ಜೈಘೋಷವನ್ನ ಹಾಕೋಣ. ಬಲ ಭಾರತ್ ಮಾತಾ. ಭಾರತ ಮಾತೆಯ ನಮ್ಮೆಲ್ಲ ಹೆಮ್ಮೆಯ ಸುಪುತ್ರರು, ಹಿಂದೂ ಬಾಂಧವರು ತಾವೆಲ್ಲರೂ ಪಾಲ್ಗೊಂಡಿರುವ ವಿರಾಟ ಹಿಂದೂ ಸಮ್ಮೇಳನದ ವೇದಿಕೆ ಮೇಲೆ ಸಂತರು ಜೊತೆಗೆ ಆಗಮಿಸಿರುವ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ CR ಮುಕುಂಜಿಯವರು, ಅದೇ ರೀತಿ ವೇದಿಕೆ ಮೇಲೆ ಪುಷ್ಪಾರ್ಚನೆಯನ್ನ ಭಾರತ ಮಾತೆಯ ಭಾವಚಿತ್ರ ಯಾರನ್ನು ಕಳಿಸಿದ್ದ? ರಾಜ ಜಯಸಿಂಹ. ರಾಜ ಜಯಸಿಂಹ ಯಾರು? ಅವನು ಮಹಾಶಿವಭಕ್ತ. ಪ್ರತಿ ದಿವಸ ಕೆಲವು ಗಂಟೆಗಳು ಹೋಮ ಹವನ ಮಾಡ್ತಾ ಇದ್ದ, ಶಿವಪೂಜೆಯನ್ನು ಮಾಡ್ತಾ ಇದ್ದ. ಲಕ್ಷಾಂತರ ಸೈನ್ಯ ಹೊಂದಿದ್ದಂತ ಅವನ ಸೈನ್ಯದಲ್ಲಿ ಪುರೋಹಿತರು, ಪಂಡಿತರು, ಪೂಜೆ ಮಾಡೋರು ಬಹಳಷ್ಟು ಮಂದಿ ಇದ್ರು. ಆದ್ರೆ ಅವನು ಯಾರ ವಿರುದ್ಧ ಮಾಡ್ತಾ ಇದ್ದ? ಶಿವಾಜಿ ವಿರುದ್ಧ. ಶಿವಾಜಿ ಯಾರು? ಶಿವ ಮಂದಿರಗಳನ್ನ, ತುಳಜಾ ಭವಾನಿಯ ಮಂದಿರವನ್ನ ಸಂರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಂತ ಶಿವಾಜಿ. ಅವನನ್ನ ಕೊಲ್ಬೇಕು ಅಂತ ಪ್ರತಿ ದಿವಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಂತ ಜಯಸಿಂಹ, ಅವನು ಯಾರ ಪರವಾಗಿ ಮಾಡ್ತಾ ಇದ್ದ? ಕಾಶಿಯ ಶಿವ ಮಂದಿರವನ್ನ ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದಂತ ಔರಂಗಜೇಬನ ಪರವಾಗಿ. ಅಂದ್ರೆ ವ್ಯಕ್ತಿಗತವಾಗಿ ಜಯಸಿಂಹ ಚೆನ್ನಾಗೇ ಇದ್ದ, ಅನುಷ್ಠಾನ ಪೂಜೆ ಎಲ್ಲ ಮಾಡ್ತಾ ಇದ್ದ. ಆದರೆ ಇಡೀ ಹಿಂದೂ ಸಮಾಜ ನಂದು, ಹಿಂದೂ ಸಮಾಜದ ಸಂರಕ್ಷಣೆ ಮಾಡ್ತಾ ಇರೋರ ವಿರುದ್ಧ ನಾನು ಯುದ್ಧ ಮಾಡಬಾರ್ದು ಅನ್ನುವ ಸಮಾಜ ಧರ್ಮ, ವ್ಯಕ್ತಿ ಧರ್ಮ ಎಷ್ಟೇ ಚೆನ್ನಾಗಿದ್ರು ಕೂಡ ಸಮಾಜ ಧರ್ಮ ಮರೆತಿದ್ರಿಂದ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ಹೊರಗಿನ ಶತ್ರುಗಳನ್ನ ಎದುರಿಸುವ ಸಮಯದಲ್ಲಿ ಒಳಗಿರ್ತಕ್ಕಂಥ ನಮ್ಮೆಲ್ಲ ಶಕ್ತಿಗಳಿಗೂ ಸರಿಯಾದ ದೃಷ್ಟಿ ಕೊಡ್ತಾ ಅದನ್ನು ಸಂಘಟಿಸಬೇಕಾದಂತ ಒಂದು ಅವಶ್ಯಕತೆ ಇದೆ. ಅದು ಇವತ್ತಿಗೂ ಇದೆ. ಹಾಗೆ RSS ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಬೇಕಾದ್ರೆ ಸಮಾಜದ ಎಲ್ಲರನ್ನು, ಅವರು ಯಾವುದೇ
ಮತ ಪಂಥದವರಾಗಿರಲಿ, ಯಾವುದೇ ರಾಜಕೀಯ ಪಕ್ಷದವರಾಗಿರಲಿ, ಹಿಂದೂ ಭಾರತ